ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಪ್ರತಿದಿನ ಬೈಕ್, ಕಾರ್ ಅಥವಾ ಯಾವುದೇ ವಾಹನದಲ್ಲಿ ಓಡಾಡುತ್ತಿದ್ದೀರಾ ಅಂದರೆ ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಏಕೆಂದರೆ ಪೆಟ್ರೋಲ್ ಬಂಕಿಗೆ ಹೋದಾಗ ಬಹುತೇಕ ಎಲ್ಲರೂ ಮಾಡುವ ಒಂದು ಕೆಲಸ ಇದೆ. ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸುವ ಮೊದಲು ಮೀಟರ್ ನಲ್ಲಿ 0 ಇದೆ ಎಂದು ನೋಡುತ್ತೇವೆ. ಆದರೆ 0 ಇದೆ ಎಂದರೆ ಎಲ್ಲವೂ ಸರಿಯಾಗಿದೆ ಎಂದುಕೊಂಡು ಹಣ ಕೊಟ್ಟು ಹೊರಟು ಬಿಡುತ್ತೇವೆ ಸ್ನೇಹಿತರೆ. ಆದರೆ ನಿಮಗೆ ಗೊತ್ತಾ, ಪೆಟ್ರೋಲ್ ಹಾಕಿಸುವಾಗ ಕೇವಲ 0 ನೋಡುವುದಷ್ಟೇ ಸಾಕಾಗುವುದಿಲ್ಲ. ಇನ್ನೊಂದು ಪ್ರಮುಖ ಅಂಶವನ್ನು ಕೂಡ ನೀವು ಗಮನಿಸಬೇಕು. ಅದೇ ಇಂಧನದ ಡೆನ್ಸಿಟಿ, ಅಂದರೆ ಸಾಂದ್ರತೆ. ಈ ಡೆನ್ಸಿಟಿ ಎಂದರೇನು? ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸುವಾಗ ಇದನ್ನು ಹೇಗೆ ಗಮನಿಸಬೇಕು? ಯಾವ ರೀತಿ ರೀಡಿಂಗ್ ಇದ್ದರೆ ಎಚ್ಚರ ವಹಿಸಬೇಕು? ಪೆಟ್ರೋಲ್ ಮತ್ತು ಡೀಸೆಲ್ಗೆ ಡೆನ್ಸಿಟಿ ಎಷ್ಟು ಇರಬೇಕು? ಒಂದು ವೇಳೆ ಡೆನ್ಸಿಟಿಯಲ್ಲಿ ವ್ಯತ್ಯಾಸ ಕಂಡು ಬಂದರೆ ಏನು ಮಾಡಬೇಕು? ಇವೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಸುತ್ತೇನೆ. ಮೊದಲಿಗೆ ಒಂದು ವಿಷಯ ಸ್ಪಷ್ಟಪಡಿಸುತ್ತೇನೆ, ಏನೆಂದರೆ ಈ ಮಾಹಿತಿಯ ಉದ್ದೇಶ ಯಾವುದೇ ಒಂದು ನಿರ್ದಿಷ್ಟ ಪೆಟ್ರೋಲ್ ಬಂಕ್ ಅಥವಾ ಕಂಪನಿಯ ಮೇಲೆ ಆರೋಪ ಮಾಡುವುದಾಗಿರುವುದಿಲ್ಲ. ಗ್ರಾಹಕರು ತಮ್ಮ ಹಕ್ಕುಗಳ ಬಗ್ಗೆ ಮತ್ತು ಇಂಧನದ ಗುಣಮಟ್ಟದ ಬಗ್ಗೆ ಜಾಗೃತವಾಗಿರಬೇಕು ಎಂಬುದೇ ಇದರ ಉದ್ದೇಶವಾಗಿದೆ. ಸ್ನೇಹಿತರೆ, ನಾವು ಪೆಟ್ರೋಲ್ ಬಂಕಿಗೆ ಹೋದಾಗ ಸಾಮಾನ್ಯವಾಗಿ ಏನು ಮಾಡುತ್ತೇವೆ ಅಂತಂದ್ರೆ, ಬೈಕ್ ಅಥವಾ ಕಾರನ್ನು ಪಂಪ್ ಬಳಿ ನಿಲ್ಲಿಸುತ್ತೇವೆ. ಎಷ್ಟು ರೂಪಾಯಿ ಪೆಟ್ರೋಲ್ ಬೇಕೆಂದು ಹೇಳುತ್ತೇವೆ. ಸಿಬ್ಬಂದಿ ಮೀಟರ್ ನಲ್ಲಿ ಮೊತ್ತವನ್ನು ಸೆಟ್ ಮಾಡುತ್ತಾರೆ. ನಂತರ ಇಂಧನ ತುಂಬಿಸಲು ಆರಂಭಿಸುತ್ತಾರೆ. ಈ ಸಮಯದಲ್ಲಿ ನಮ್ಮ ಕಣ್ಣು ಸಾಮಾನ್ಯವಾಗಿ ಮೀಟರ್ ನಲ್ಲಿರುವ ಮೊತ್ತದ ಕಡೆ ಇರುತ್ತದೆ, ಬಿಟ್ರೆ ಡೆನ್ಸಿಟಿ ಕಡೆ ಇರುವುದೇ ಇಲ್ಲ. ಉದಾಹರಣೆಗೆ, ನೀವು 500 ರೂಪಾಯಿ ಪೆಟ್ರೋಲ್ ಹಾಕಿಸುತ್ತಿದ್ದೀರೆಂದು ಭಾವಿಸಿಕೊಳ್ಳಿ. ಮೀಟರ್ 0 ಇಂದ ಶುರುವಾಗಿ 500 ರೂಪಾಯಿವರೆಗೆ ಹೋಗಿದೆಯೇ ಎಂದು ನೋಡುತ್ತೀರಿ. ಇದು ಖಂಡಿತವಾಗಿ ಒಳ್ಳೆಯ ಅಭ್ಯಾಸವೇ. ಆದರೆ ಇದರ ಜೊತೆಗೆ ಇಂಧನದ ಡೆನ್ಸಿಟಿ ರೀಡಿಂಗ್ ಅನ್ನು ಕೂಡ ಗಮನಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಏಕೆಂದರೆ ಇಂಧನದ ಗುಣಮಟ್ಟ ಮತ್ತು ಶುದ್ಧತೆ ವಿಚಾರದಲ್ಲಿ ಡೆನ್ಸಿಟಿ ಒಂದು ಪ್ರಮುಖ ಮಾನದಂಡವಾಗಿದೆ. ಪೆಟ್ರೋಲ್ ಬಂಕ್ನ ಇಂಧನ ವಿತರಣಾ ಯಂತ್ರಗಳಲ್ಲಿ ಡೆನ್ಸಿಟಿ ರೀಡಿಂಗ್ ಪ್ರದರ್ಶಿಸುವ ವ್ಯವಸ್ಥೆ ಇರಬಹುದು ಮತ್ತು ಅದನ್ನು ಗ್ರಾಹಕರು ಗಮನಿಸಬಹುದು. ಈಗ ಡೆನ್ಸಿಟಿ ಎಂದರೇನು ಎನ್ನುವುದನ್ನು ಬಹಳ ಸರಳವಾಗಿ ಅರ್ಥ ಮಾಡಿಸುತ್ತೇನೆ ಮತ್ತು ತಿಳಿಸಿಕೊಡುತ್ತೇನೆ. ಏನೆಂದರೆ, ಡೆನ್ಸಿಟಿ ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತುವಿನ ಸಾಂದ್ರತೆ. ಸ್ನೇಹಿತರೆ, ಇಂಧನದ ಡೆನ್ಸಿಟಿ ಅದರ ಸಂಯೋಜನೆ ಮತ್ತು ಗುಣಲಕ್ಷಣಗಳಿಗೆ ಸಂಬಂಧಿಸಿದ ಪ್ರಮುಖ ಅಂಶವಾಗಿದೆ. ಪೆಟ್ರೋಲ್ ಅಥವಾ ಡೀಸೆಲ್ ಬೇರೆ ಪದಾರ್ಥಗಳು ಬೆರೆತಿದ್ದರೆ ಅದರ ಗುಣಮಟ್ಟ ಮತ್ತು ಸಾಂದ್ರತೆಯಲ್ಲಿ ಬದಲಾವಣೆ ಉಂಟಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇಂತಹ ಕಲಬೆರಕೆ ಇಂಧನ ವಾಹನದಲ್ಲಿ ಬಳಸಿದರೆ ಎಂಜಿನ್ ಕಾರ್ಯಕ್ಷಮತೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಮೈಲೇಜ್ ಕಡಿಮೆಯಾಗಬಹುದು. ದೀರ್ಘಾವಧಿಯಲ್ಲಿ ವಾಹನದ ನಿರ್ವಹಣಾ ವೆಚ್ಚವೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಪೆಟ್ರೋಲ್ ಹಾಕಿಸುವಾಗ 0 ನೋಡಿದ ನಂತರ ಕೆಲಸ ಮುಗಿಯಿತು ಎಂದು ಇಟ್ಟುಕೊಳ್ಳಬೇಡಿ. ಇಂಧನದ ಡೆನ್ಸಿಟಿ ರೀಡಿಂಗ್ ಕೂಡ ಗಮನಿಸಿ. ಈಗ ಮುಖ್ಯವಾದ ಪ್ರಶ್ನೆ ಎಂದು ನೋಡುವುದಾದರೆ, ಪೆಟ್ರೋಲ್ ನ ಡೆನ್ಸಿಟಿ ಎಷ್ಟು ಇರಬೇಕು? ಸ್ನೇಹಿತರೆ, ನೀವು ನೆನಪಿಟ್ಟುಕೊಳ್ಳಬೇಕಾದ ಅಂಶವಿದು. 730 ರಿಂದ 800 ಡೆನ್ಸಿಟಿ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಅಂದರೆ ವರದಿಯಲ್ಲಿ ಪೆಟ್ರೋಲ್ಗೆ 730 ರಿಂದ 800 ಡೆನ್ಸಿಟಿ ವ್ಯಾಪ್ತಿಯನ್ನು ಉಲ್ಲೇಖಿಸಲಾಗಿದೆ. ಇನ್ನು ಡೀಸೆಲ್ ವಿಷಯಕ್ಕೆ ಬಂದರೆ ವರದಿಯಲ್ಲಿ 830 ರಿಂದ 900 ಡೆನ್ಸಿಟಿ ವ್ಯಾಪ್ತಿಯನ್ನು ನೀಡಲಾಗಿದೆ. ಅಂದ್ರೆ ಪೆಟ್ರೋಲ್ 730 ರಿಂದ 800 ಹಾಗೆ ಡೀಸೆಲ್ 830 ರಿಂದ 900. ಈ ಸಂಖ್ಯೆಗಳು ನಿಮಗೆ ಹೊಸದಾಗಿ ಕಾಣಬಹುದು, ಆದರೆ ಪೆಟ್ರೋಲ್ ಬಂಕ್ ನಲ್ಲಿ ಇಂಧನ ತುಂಬಿಸುವಾಗ ಡೆನ್ಸಿಟಿ ರೀಡಿಂಗ್ ಅನ್ನು ಪರಿಶೀಲಿಸುವುದು ಅಭ್ಯಾಸ ಇದ್ದರೆ ಈ ಮಾಹಿತಿ ಅರಿವು ನಿಮಗೆ ಸಹಾಯವಾಗುತ್ತದೆ. ಈಗ ಇನ್ನೊಂದು ಮುಖ್ಯ ವಿಷಯ, ಡೆನ್ಸಿಟಿ ರೀಡಿಂಗ್ ಎಲ್ಲಿರುತ್ತದೆ? ಸಾಮಾನ್ಯವಾಗಿ ಪೆಟ್ರೋಲ್ ಬಂಕ್ ನ ಇಂಧನ ವಿತರಿಸುವ ಯಂತ್ರದ ಡಿಸ್ಪ್ಲೇಯಲ್ಲಿ ಲೀಟರ್ ಪ್ರಮಾಣದ ರೀಡಿಂಗ್ ಗಳು ಕಾಣಿಸುತ್ತವೆ. ಅದರ ಜೊತೆಗೆ ಡೆನ್ಸಿಟಿ ರೀಡಿಂಗ್ ಕೂಡ ಪ್ರದರ್ಶಿತವಾಗಿರುವ ವ್ಯವಸ್ಥೆ ಇರಬಹುದು. ಹೀಗಾಗಿ ನೀವು ಇಂಧನ ತುಂಬಿಸುವಾಗ 1-2 ಸೆಕೆಂಡ್ ಗಳನ್ನು ತೆಗೆದುಕೊಂಡು ಡಿಸ್ಪ್ಲೇ ಅನ್ನು ಗಮನಿಸಿ. ಮೊದಲು 0 ಇದೆ ಎಂದು ನೋಡಿ, ನಂತರ ನೀವು ಹಾಕಿಸುತ್ತಿರುವ ಇಂಧನದ ಪ್ರಮಾಣ ಸರಿಯಾಗಿ ಏರುತ್ತಿದೆ ಎಂದು ನೋಡಿ, ಅದರ ಜೊತೆಗೆ ಡೆನ್ಸಿಟಿ ರೀಡಿಂಗ್ ಅನ್ನು ಕೂಡ ಗಮನಿಸಿ. ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಇದೆ. ಡೆನ್ಸಿಟಿ ನಿಗದಿತ ವ್ಯಾಪ್ತಿಯ ಹೊರಗೆ ಕಂಡು ಬಂದರೆ ತಕ್ಷಣವೇ ಇಲ್ಲಿ ಖಂಡಿತ ಕಲಬೆರಕೆ ಇದೆ ಎಂದು ತೀರ್ಮಾನ ಮಾಡಬೇಡಿ. ಏಕೆಂದರೆ ಇಂಧನದ ಡೆನ್ಸಿಟಿ ಮೇಲೆ ತಾಪಮಾನ ಸೇರಿದಂತೆ ಹಲವು ಅಂಶಗಳ ಪರಿಣಾಮ ಬೀರುವ ಕೂಡ ಸಾಧ್ಯತೆ ಇದೆ. ಹೀಗಾಗಿ ಅಸಾಮಾನ್ಯ ರೀಡಿಂಗ್ ಕಂಡು ಬಂದರೆ ಮೊದಲು ಪಂಪ್ ಸಿಬ್ಬಂದಿಯ ಬಳಿ ಸ್ಪಷ್ಟನೆ ಕೇಳುವುದು ಉತ್ತಮ. ಅಗತ್ಯವಿದ್ದರೆ ಗುಣಮಟ್ಟ ಪರೀಕ್ಷೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಮೂಲಕ ಪರಿಶೀಲನೆ ಮಾಡಬಹುದು. ಇದು ಬಹಳ ಮುಖ್ಯವಾದ ವಿಚಾರ, ಏಕೆಂದರೆ ಕೇವಲ ಒಂದು ಸಂಖ್ಯೆಯನ್ನು ನೋಡಿ ಯಾರ ಮೇಲೂ ಆರೋಪ ಮಾಡುವುದು ಕೂಡ ಸರಿಯಾದ ಕ್ರಮವಲ್ಲ. ಆದರೆ ಗ್ರಾಹಕರಾಗಿ ಪ್ರಶ್ನೆ ಕೇಳುವ ಹಕ್ಕು ಕೂಡ ನಮಗೆ ಇದೆ. ನೀವು ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸುವಾಗ ಡೆನ್ಸಿಟಿ ಎಷ್ಟು ಇದೆ ಎಂದು ಹೇಳಬಹುದು. ಮೀಟರ್ ನಲ್ಲಿ ರೀಡಿಂಗ್ ನೋಡಲು ಕೂಡ ಹೇಳಬಹುದು. ಇಂಧನದ ಗುಣಮಟ್ಟದ ಬಗ್ಗೆ ಅನುಮಾನವಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡುವ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬಹುದು. ಈಗ ನಾವು ಇನ್ನೊಂದು ಸಾಮಾನ್ಯ ತಪ್ಪಿನ ಬಗ್ಗೆ ಮಾತನಾಡೋಣ. ಕೆಲವರು ಪೆಟ್ರೋಲ್ ಬಂಕಿಗೆ ಹೋಗಿ ಸಿಬ್ಬಂದಿಗೆ 500 ರೂಪಾಯಿ ಪೆಟ್ರೋಲ್ ಹಾಕಿ ಎಂದು ಹೇಳುತ್ತಾರೆ. ನಂತರ ಮೊಬೈಲ್ ನಲ್ಲಿ ಮಾತನಾಡುತ್ತಾ ಅಥವಾ ಬೇರೆ ಕಡೆ ನೋಡುತ್ತಾ ನಿಂತಿರುತ್ತಾರೆ. ಇದನ್ನು ಮಾಡಬೇಡಿ. ನೀವು ಇಂಧನ ತುಂಬಿಸುವಾಗ ಕೆಲವು ಸೆಕೆಂಡ್ ಗಳ ಕಾಲ ಮೀಟರ್ ಗಳನ್ನು ಕೂಡ ಗಮನಿಸಿ. ಮೀಟರ್ ಆರಂಭದಲ್ಲಿ 0 ಇದೆ ಎಂದು ನೋಡಿಕೊಳ್ಳಿ, ಮತ್ತು ಸರಿಯಾಗಿ ಏರುತ್ತಿದೆ ಎಂದು ನೋಡಿಕೊಳ್ಳಿ, ಲೀಟರ್ ಪ್ರಮಾಣ ಸರಿಯಾಗಿದೆ ಎಂದು ನೋಡಿಕೊಳ್ಳಿ, ಹಾಗೆಯೇ ಡೆನ್ಸಿಟಿ ರೀಡಿಂಗ್ ಏನು ತೋರಿಸುತ್ತಿದೆ ಎಂದು ಕೂಡ ನೋಡಿಕೊಳ್ಳಿ. ಈ 4 ವಿಷಯಗಳನ್ನು ಗಮನಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಇದರಿಂದ ದೊಡ್ಡ ಸಮಸ್ಯೆ ತಪ್ಪುತ್ತದೆ ಎಂದಲ್ಲ, ಆದರೆ ಗ್ರಾಹಕರಾಗಿ ನಮ್ಮ ಜಾಗೃತಿಯನ್ನು ಹೆಚ್ಚಿಸಬಹುದು. ಇನ್ನು ಕೆಲವರು ಕೇಳಬಹುದು, ನಾನು ಪ್ರತಿ ಬಾರಿ ಡೆನ್ಸಿಟಿ ನೋಡಲೇಬೇಕಾ ಅಂತ.
ನಮ್ಮ ಸಲಹೆ ಏನೆಂದರೆ ವಿಶೇಷವಾಗಿ ನಿಮಗೆ ಇಂಧನದ ಗುಣಮಟ್ಟದ ಬಗ್ಗೆ ಅನುಮಾನ ಬಂದಾಗ ಅಥವಾ ಯಾವುದೇ ಅಸಾಮಾನ್ಯ ರೀಡಿಂಗ್ ಕಂಡಾಗ ಖಂಡಿತವಾಗಿಯೂ ಗಮನಿಸಿ. ನಿಮ್ಮ ವಾಹನದ ಮೈಲೇಜ್ ಏಕಾಏಕಿ ಕಡಿಮೆಯಾದರೆ, ಎಂಜಿನ್ನ ಕಾರ್ಯಕ್ಷಮತೆಯಲ್ಲಿ ಬದಲಾವಣೆ ಕಂಡು ಬಂದರೆ ಅಥವಾ ಇಂಧನದ ಗುಣಮಟ್ಟದ ಬಗ್ಗೆ ಅನುಮಾನವಿದ್ದರೆ ವಾಹನದ ಪರಿಶೀಲಿಸುವುದರ ಜೊತೆಗೆ ನೀವು ಇಂಧನ ತುಂಬಿಸುವ ಸ್ಥಳದ ಬಗ್ಗೆಯೂ ಕೂಡ ಗಮನ ಹರಿಸಬಹುದು. ಆದರೆ ಮೈಲೇಜ್ ಕಡಿಮೆಯಾಗಿದೆ ಎಂದರೆ ಕಾರಣ ಕೇವಲ ಇಂಧನ ಡೆನ್ಸಿಟಿ ಅಥವಾ ಕಲಬೆರಕೆ ಎಂದೇ ಅರ್ಥವಲ್ಲ. ಟೈರ್ ಪ್ರೆಷರ್, ವಾಹನದ ಸರ್ವಿಸ್, ಎಂಜಿನ್ ಸ್ಥಿತಿ, ಟ್ರಾಫಿಕ್, ಚಾಲನಾ ಶೈಲಿ, ಏರ್ ಫಿಲ್ಟರ್ ಸೇರಿದಂತೆ ಹಲವು ಕಾರಣಗಳಿಂದ ಕೂಡ ಮೈಲೇಜ್ ಬದಲಾಗಬಹುದು. ಹೀಗಾಗಿ ಯಾವುದೇ ಸಮಸ್ಯೆಗೆ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡುವುದು ಕೂಡ ಉತ್ತಮ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆದಾರರು ಗಮನಿಸಬೇಕಾದ ಇನ್ನೊಂದು ವಿಷಯ ಏನೆಂದರೆ ಇಂಧನದ ಪ್ರಮಾಣ ಮತ್ತು ಗುಣಮಟ್ಟ ಎರಡೂ ಕೂಡ ಮುಖ್ಯವಾಗಿದೆ. ನಾವು 100 ರೂಪಾಯಿ ಆಗಿರಲಿ, 500 ರೂಪಾಯಿ ಆಗಿರಲಿ ಅಥವಾ 1000 ರೂಪಾಯಿ ಪೆಟ್ರೋಲ್ ಹಾಕಿಸಿದಾಗ ನಮಗೆ ಸಿಗುತ್ತಿರುವ ಕೇವಲ ಎಷ್ಟು ರೂಪಾಯಿ ಇಂಧನ ಎನ್ನುವುದಲ್ಲ, ಅದರ ಜೊತೆಗೆ ಇಂಧನದ ಗುಣಮಟ್ಟವೂ ಕೂಡ ಮುಖ್ಯ. ಒಳ್ಳೆಯ ಗುಣಮಟ್ಟದ ಇಂಧನ ವಾಹನದ ಎಂಜಿನ್ ಸರಿಯಾದ ಕಾರ್ಯನಿರ್ವಹಣೆಗೆ ಅಗತ್ಯವಾಗಿರುತ್ತದೆ. ಆದ್ದರಿಂದ ಮುಂದಿನ ಬಾರಿ ಪೆಟ್ರೋಲ್ ಬಂಕಿಗೆ ಹೋದಾಗ ಒಂದು ಸಣ್ಣ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಅದೇ ಡೆನ್ಸಿಟಿ ನೋಡುವುದು. ಮೊದಲು ಮೀಟರ್ ನೋಡಿ, 0 ಆಗಿದೆ ಎಂದು ನೋಡಿ, ನಂತರ ಮೊತ್ತ ಲೀಟರ್ ಪ್ರಮಾಣವನ್ನು ಗಮನಿಸಿ. ಅದರ ಜೊತೆಗೆ ಡೆನ್ಸಿಟಿಯನ್ನು ಕೂಡ ನೋಡುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ. ಬಳಸುತ್ತಿದ್ದರೆ ವರದಿಯಲ್ಲಿ ನೀಡಿರುವ 730 ರಿಂದ 800 ಡೆನ್ಸಿಟಿ ವ್ಯಾಪ್ತಿಯನ್ನು ನೆನಪಿಟ್ಟುಕೊಳ್ಳಿ. ಡೀಸೆಲ್ ಬಳಸುತ್ತಿದ್ದರೆ 830 ರಿಂದ 900 ಡೆನ್ಸಿಟಿ ವ್ಯಾಪ್ತಿಯನ್ನು ನೆನಪಿಟ್ಟುಕೊಳ್ಳಿ. ಆದ್ರೆ ಮತ್ತೊಮ್ಮೆ ಹೇಳುತ್ತೇನೆ, ಡೆನ್ಸಿಟಿ ರೀಡಿಂಗ್ ಒಂದು ನಿರ್ದಿಷ್ಟ ಮಿತಿಯ ಹೊರಗೆ ಕಂಡು ಬಂದರೆ ಮಾತ್ರ ಅದನ್ನು ನೋಡಿ ತಕ್ಷಣ ಕಲಬೆರಕೆಯನ್ನು ತೀರ್ಮಾನಿಸಬೇಡಿ. ಅನುಮಾನವಿದ್ದರೆ ಪಂಪ್ ಸಿಬ್ಬಂದಿಯಿಂದ ವಿವರಣೆ ಕೇಳಿ ಮತ್ತು ಅಗತ್ಯವಿದ್ದರೆ ಅಧಿಕೃತ ಪರೀಕ್ಷೆ ಅಥವಾ ದೂರು ಪ್ರಕ್ರಿಯೆಯನ್ನು ಅನುಸರಿಸಿ. ಇನ್ನು ನಿಮ್ಮ ವಾಹನಕ್ಕೆ ಇಂಧನ ತುಂಬಿಸುವಾಗ ಈ ಸರಳ ನಿಯಮವನ್ನು ನೆನಪಿಟ್ಟುಕೊಳ್ಳಿ. 0 ನೋಡಿ, ಪ್ರಮಾಣ ನೋಡಿ, ಡೆನ್ಸಿಟಿ ನೋಡಿ, ನಂತರ ಪಾವತಿ ಮಾಡಿ. ಇದು ನಿಮ್ಮಲ್ಲಿ ಒಂದು ಜಾಗೃತ ಗ್ರಾಹಕರ ಅಭ್ಯಾಸವನ್ನು ಬೆಳೆಸಬಹುದು. ಸ್ನೇಹಿತರೆ, ಇಂದಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ನಮ್ಮ ಮಾಸಿಕ ಖರ್ಚಿನ ಪ್ರಮುಖ ಭಾಗವಾಗಿದೆ. ಹಾಗೆ ಒಂದು ವಾಹನ ಹೊಂದಿರುವ ಕುಟುಂಬಕ್ಕೆ ಪ್ರತಿ ತಿಂಗಳು ಇಂಧನದ ಮೇಲೆ ಸಾಕಷ್ಟು ಹಣ ಖರ್ಚಾಗುತ್ತದೆ. ಹೀಗಾಗಿ ನಾವು ಹಣ ಕೊಟ್ಟು ಖರೀದಿಸುವ ಇಂಧನದ ಪ್ರಮಾಣ ಮತ್ತು ಗುಣಮಟ್ಟದ ಬಗ್ಗೆ ತಿಳಿದುಕೊಳ್ಳುವುದು ಕೂಡ ಒಂದು ಮುಖ್ಯವಾಗಿದೆ. ಪೆಟ್ರೋಲ್ ಬಂಕ್ ನಲ್ಲಿ ಕೆಲವೇ ಸೆಕೆಂಡ್ಗಳ ಕಾಲ ಮೀಟರ್ ಗಮನಿಸುವುದರಿಂದ ನಿಮಗೆ ಯಾವುದೇ ದೊಡ್ಡ ತೊಂದರೆ ಆಗುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ. ಆದರೆ ಗಮನಿಸದೇ ಇರುವುದರಿಂದ ನಂತರ ಸಮಸ್ಯೆ ಎದುರಾದರೆ ವಿಚಾರ ತಿಳಿದುಕೊಳ್ಳಲು ಹೆಚ್ಚು ಸಮಯ ಮತ್ತು ಹಣ ಕೂಡ ಬೇಕಾಗುತ್ತದೆ. ಆದ್ದರಿಂದ ಜಾಗರೂಕರಾಗಿರಿ. ಸ್ನೇಹಿತರೆ, ಇನ್ನು ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರು, ಸ್ನೇಹಿತರು, ಬೈಕ್ ಸವಾರರು, ಕಾರು ಮಾಲೀಕರು ಮತ್ತು ಪ್ರತಿದಿನ ವಾಹನ ಬಳಸುವ ಎಲ್ಲರಿಗೂ ಹಂಚಿಕೊಳ್ಳಿ. ವಿಶೇಷವಾಗಿ ಪ್ರತಿದಿನ ಪೆಟ್ರೋಲ್ ಬಂಕಿಗೆ ಹೋಗುವವರಿಗೆ ಈ ಮಾಹಿತಿ ಉಪಯುಕ್ತವಾಗಬಹುದು. ಮತ್ತೊಮ್ಮೆ ಪ್ರಮುಖ ಅಂಶಗಳನ್ನು ನೆನಪಿಸಿಕೊಳ್ಳೋಣ. ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸುವಾಗ ಕೇವಲ 0 ನೋಡಬೇಡಿ. ಮೀಟರ್ ನಲ್ಲಿರುವ ಇಂಧನ ಪ್ರಮಾಣವನ್ನು ಗಮನಿಸಿ, ಡೆನ್ಸಿಟಿ ರೀಡಿಂಗ್ ಅನ್ನು ಗಮನಿಸಿ. ವರದಿಯಲ್ಲಿ ಪೆಟ್ರೋಲ್ಗೆ 730 ರಿಂದ 800 ಡೆನ್ಸಿಟಿ ವ್ಯಾಪ್ತಿ ಮತ್ತು ಡೀಸೆಲ್ಗೆ 830 ರಿಂದ 900 ಡೆನ್ಸಿಟಿ ವ್ಯಾಪ್ತಿಯನ್ನು ಉಲ್ಲೇಖಿಸಲಾಗಿದೆ. ಅಸಾಮಾನ್ಯ ರೀಡಿಂಗ್ ಕಂಡು ಬಂದರೆ ತಕ್ಷಣ ಆರೋಪ ಮಾಡದೆ ಮೊದಲು ಪಂಪ್ ಸಿಬ್ಬಂದಿಯಿಂದ ಸ್ಪಷ್ಟನೆ ಪಡೆಯಿರಿ ಮತ್ತು ಅಗತ್ಯವಿದ್ದರೆ ಅಧಿಕೃತವಾಗಿ ಪರಿಶೀಲಿಸಿ ಅಥವಾ ದೂರು ನೀಡಿ. ಹಾಗಾದರೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇಂಥ ಉಪಯುಕ್ತ ಮಾಹಿತಿ, ಸರ್ಕಾರದ ಯೋಜನೆಗಳು, ಜನಸಾಮಾನ್ಯರಿಗೆ ಸಂಬಂಧಿಸಿದ ಸುದ್ದಿಗಳು ಮತ್ತು ವಾಹನ ಸಂಬಂಧಿಸಿದ ಪ್ರಮುಖ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ನೀವು ಪೆಟ್ರೋಲ್ ಹಾಕಿಸುವಾಗ ಕೇವಲ 0 ನೋಡುತ್ತೀರಾ ಅಥವಾ ಡೆನ್ಸಿಟಿ ಕೂಡ ಗಮನಿಸುತ್ತೀರಾ? ಕಮೆಂಟ್ ನಲ್ಲಿ ತಿಳಿಸಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.